ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಇವತ್ತು ಬೆಳಗ್ಗೆನೇ ನಾನು ಅವಕಾಡೋ ಸ್ಮೂತಿನ ಮಾಡಿಕೊಡೋಣ ಅಂತ ಅಂದ್ಕೊಂಡಿದ್ದೀನಿ ನಮ್ಮ ಹಸ್ಬೆಂಡ್ಗೆ. ಅದಕ್ಕೆ ಒಂದು ಜಾರ್ಗೆ ಅವಕಾಡೋ ಹಾಕಿದ್ದೀನಿ. ಮತ್ತು ಹಾಲಲ್ಲಿ ನೆನೆಸಿಟ್ಟಿದ್ದೆ ನಾನು ಡೇಟ್ಸು ಮತ್ತು ಒಣ ದ್ರಾಕ್ಷಿನ ಹಾಲಲ್ಲಿ 1 ಅವರ್ ಮುಂಚೆನೇ ನೆನೆಸಿಟ್ಟಿದ್ದೆ. ಸ್ವೀಟ್ನೆಸ್ ಬರಲಿ ಅಂತ, ಬೆಲ್ಲ ಹಾಕೋದು ಬೇಡ ಅಂತ ಅದನ್ನು ಸೇರಿಸಿದ್ದೀನಿ. ಇವಾಗ ಮಿಕ್ಸಿ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಹನಿ ಕೂಡ ಸೇರಿಸ್ಕೊತಾ ಇದ್ದೀನಿ. ಡೆಕೋರೇಷನ್ಗೆ ಪಂಪ್ಕಿನ್ ಸೀಡ್ಸ್ನ ಹಾಕ್ತಾಯಿದ್ದೀನಿ. ಇವಾಗ ಅವಕಾಡೋ ಸ್ಮೂದಿ ರೆಡಿ ಆಯಿತು. ನಮ್ಮ ಹಸ್ಬೆಂಡ್ ಏನು ಹೇಳ್ತಾರೆ ಕೇಳೋಣ ಬನ್ನಿ. ತಗೋ, ಹೆಂಗಾಗದಂತ ಹೇಳಿ ಆಯಿತಾ. ಎಷ್ಟು ಪರ್ಸೆಂಟ್? 100ಕ್ಕೆ 1000%. ಅಷ್ಟು ಚೆನ್ನಾಗ್ಯದ. ಇಷ್ಟ ಆಯ್ತಾ? ಹೌದಾ, ಓಕೆ. ಇವತ್ತಿನ ಬ್ರೇಕ್ಫಾಸ್ಟ್ಗೆ ನಾನು ಟೊಮೆಟೊ ಬಾತ್ನ ಮಾಡ್ತಾಯಿದ್ದೀನಿ. ಇವಾಗ ಮಸಾಲ ರೆಡಿ ಮಾಡ್ಕೊಳ್ಳೋಕ್ಕೆ ಮಿಕ್ಸಿ ಜಾರ್ಗೆ ಚಕ್ಕೆ, ಲವಂಗ ಮತ್ತು ತೆಂಗಿನಕಾಯಿ, ಬೆಳ್ಳುಳ್ಳಿ, ಶುಂಠಿ, ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಟೊಮೆಟೊನ ಹಾಕಿ ರುಬ್ಕೊತಾ ಇದ್ದೀನಿ. ಇವಾಗ ಒಂದು ಪಾತ್ರೆ ಇಟ್ಕೊಂಡು ಅದಕ್ಕೆ ಆಯಿಲ್ನ ಹಾಕ್ಕೊಂಡು ಮೆಣಸಿನ್ಕಾಯಿ ಮತ್ತು ಈರುಳ್ಳಿನ ಫ್ರೈ ಮಾಡ್ಕೊತಾ ಇದ್ದೀನಿ. ಇವಾಗ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ. ಇವಾಗ ಹಸಿ ಬಟಾಣಿನ ಸೇರಿಸ್ಕೊತಾ ಇದ್ದೀನಿ. ಅದು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಎಣ್ಣೆಯಲ್ಲಿ. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಸೇರಿಸ್ಕೊತಾ ಇದ್ದೀನಿ. ಬಟಾಣಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ. ಇವಾಗ ಟೊಮೆಟೊನ ಸೇರಿಸ್ಕೊತಾ ಇದ್ದೀನಿ. ಅದು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಇವಾಗ ಟೊಮೆಟೊ ಕೂಡ ಚೆನ್ನಾಗಿ ಫ್ರೈ ಆಗಿದೆ. ಇವಾಗ ರುಬ್ಕೊಂಡಿರೋ ಮಸಾಲಾನ ಸೇರಿಸ್ಕೊತಾ ಇದ್ದೀನಿ. ಮಸಾಲ ಹಸಿ ವಾಸನೆ ಎಲ್ಲ ಹೋಗಬೇಕು, ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಇವಾಗ ನೋಡ್ತಾ ಇದ್ದೀರಲ್ವ, ಚೆನ್ನಾಗಿ ಫ್ರೈ ಆಗಿದೆ. ಇವಾಗ ಅಕ್ಕಿನ ಸೇರಿಸ್ಕೊತಾ ಇದ್ದೀನಿ. ಮತ್ತು ನಾನು 1 ಗ್ಲಾಸ್ ಅಕ್ಕಿ ತೊಗೊಂಡಿರೋದು, ಅದಕ್ಕೆ 2 ಗ್ಲಾಸ್ ನೀರನ್ನ ತೊಗೊತಾ ಇದ್ದೀನಿ. ಮಿಕ್ಸಿ ಜಾರಲ್ಲಿ ಸ್ವಲ್ಪ ಮಸಾಲ ಉಳಿದಿತ್ತಲ್ವ, ಅದಕ್ಕೆ ಸೇರಿಸ್ಕೊಂಡು ಮಿಕ್ಸಿ ಜಾರ್ಗೆ ನೀರು ಹಾಕ್ಕೊಂಡು ತೊಗೊತಾ ಇವಾಗ ಇದನ್ನು ಕುದಿಯೋಕ್ಕೆ ಬಿಡ್ತಾಯಿದ್ದೀನಿ. ಈ ಕಡೆ ಚಿನ್ನಿಗೆ ಇವತ್ತಿನ ಬ್ರೇಕ್ಫಾಸ್ಟ್ಗೆ ಆಮ್ಲೆಟ್ನ ಹಾಕ್ತಾಯಿದ್ದೀನಿ. ಅದಕ್ಕೆ ಒಂದು ಬೌಲಲ್ಲಿ ಆಯಿಲ್ ಹಾಕಿ ಉಪ್ಪು ಸ್ವಲ್ಪ ಖಾರ ಹಾಕಿದ್ದೀನಿ. ಆಯಿಲಲ್ಲಿ ಹಾಕಿದ್ರೆ ಬೇಗ ಚೆನ್ನಾಗಿ ಕೂಡ್ಕೊತದೆ. ಹಾಗೆ ಡೈರೆಕ್ಟ್ ನಾವು ಮೊಟ್ಟೆಗೆ ಹಾಕಿದ್ರೆ ಅದು ಚೆನ್ನಾಗಿ ಎಲ್ಲ ಕಡೆ ಆಗೋದಿಲ್ಲ. ಹಾಗಾಗಿ ಫಸ್ಟು ಆಯಿಲು ಮತ್ತು ಉಪ್ಪು ಖಾರನ ಹಾಕಿ ಆಮೇಲೆ ಮೊಟ್ಟೆನ ಹಾಕ್ತಾಯಿದ್ದೀನಿ. ಚೆನ್ನಾಗಿ ಅದನ್ನ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಈ ಕಡೆ ಒಂದು ತವಾನ ಇಟ್ಟಿದ್ದೀನಿ. ಅದಕ್ಕೆ ಸ್ವಲ್ಪ ಆಯಿಲ್ ಹಾಕಿ ಆಮ್ಲೆಟ್ನ ಹಾಕ್ಕೊತಾ ಇದ್ದೀನಿ. ಈ ಕಡೆ ಚಿನ್ನಿ ಆಮ್ಲೆಟ್ ಕೂಡ ರೆಡಿ ಆಯಿತು. ಇವಾಗ ಅವಳಿಗೆ ತಿನ್ನಿಸ್ತಾ ಇದ್ದೀನಿ. ಒಂದು ತಗೋ, 1 ಪೀಸ್ ತಗೊಮ್ಮ. ಹಾಂ, ಇರು. ಹಾಂ, ತಿನ್ನು. ಹಂಗೆ ತಿನ್ನು ಬಾಯಲ್ಲಿ. ತಿನ್ನು. ಬಿಸಿ ಇದೆಯಾ? ಬಿಸಿ ಇಲ್ಲ, ಆರಿದೆ. ತಿನ್ನು. ನೋಡು, ಆರೋಗ್ಬಿಟ್ಟೈತೆ ನೋಡು, ಬಿಸಿ ಹತ್ತುತ್ತಾ ಇಲ್ಲ. ತಿನ್ಬೇಗ. ಹಾಂ,
ಹಾಂ ತಿನ್. ಗುಡ್. ಅಗಿಬೇಕಾಯ್ತಾ? ಹಾಂ ಬಿಸಿ ಇಲ್ಲ. ಬಾಯಲ್ಲಿ ಇಟ್ಕೊಂಡಿದೆಯಾ ತಾನೇ? ಎಲ್ಲಿ ಬಿಸಿ ಐತೆ? ಬಿಸಿ ಇಲ್ಲ. ಹಾಂ ಆರಿದೆ. ಒಂದು ಪೀಸ್ ತಗೋ. ಒಂದು ಪೀಸ್ ತಗೋಬೇಕು. ತಿನ್ನು. ಹಾಂ ಗುಡ್. ಹಂಗೆಲ್ಲ ಮಾಡಬಾರ್ದು, ತಿನ್ಬೇಕಾಯ್ತಾ? ನೋಡಿ ಕೆಳಗಡೆ ಬಿಸಾಕ್ತಾ ಇದೆಯಾ ನೀನು? ಈ ಕೈಯಿಂದ ತಿನ್ನಬೇಕು, ರೈಟ್ ಹ್ಯಾಂಡಿಂದ. ತಿನ್ನು ಇಟ್ಕೋ. ಗುಡ್. ಹಾಗೆ ಚೆನ್ನಾಗಿ ಅಂತ ಅಗಿಬೇಕು ಆಯಿತಾ? ಹಂಗೆ. ಅಲ್ಲಿಂದ ಹಿಂಗೆ ಕಚ್ಚಬೇಕು. ತಿನ್ನು. ಬೇಗ ಖಾಲಿ ಮಾಡಿಬಿಡು. ಇಷ್ಟು ಖಾಲಿ ಮಾಡಬೇಕು ಇಷ್ಟು. ಓಕೆ. ಹಾಂ ಹಾಂ ಮಂಟಿ ತಿನ್ನುತ್ತಾ? ಹೆಂಗೆ ತಿಂತದೆ ಬಂಟಿ? ಹೌದಾ? ಅದಕ್ಕೆ ನೀನು ಬೇಗ ತಿಂದ್ಬಿಡು, ಇಲ್ಲಾಂದರೆ ಬಂಟಿ ತಿಂದ್ಬಿಡ್ತದೆ. ಬಂದ್ಬಿಡ್ತದೆ ಅದು ಬಂಟಿ. ತಿನ್ನು. ಹೆಂಗೆ ತಿಂತದೆ ಬಂಟಿ? ಕೈ ಕಟ್ಟು. ವಾವ್ ಸೂಪರ್. ಗುಡ್ ಬೇಬಿನೇ. ನಮಸ್ತೆ ಹೆಂಗೆ ಮಾಡೋದಮ್ಮ? ವಾವ್. ಐಯಲ್ಲಿ ನಿಂದು ಐ. ಸೂಪರ್. ನೋಸು. ಮತ್ತೊಂದು ಎತ್ಕೊತೀನಿ. ಬಾಯಲ್ಲಿರೋದು ಆಯಿತಾ? ಹಾಂ ಮಾಡು. ಮತ್ತೆ ತಿನ್ನು. ಓಕೆ. ಸ್ಟಮಕ್ ಎಲ್ಲಿ ನಿಂದು? ಅಲ್ಲಿದೆಯಾ? ಏನೈತೆ ಸ್ಟಮಕಲ್ಲಿ? ಏನೈತೆ ಸ್ಟಮಕಲ್ಲಿ? ಏನೈತೆ? ಹಾಂ ಚಿನ್ನು, ಸ್ಟಮಕಲ್ಲಿ ಏನೈತೆ? ಹಾಂ ನಿನ್ನ ಹೆಡ್ಡಲ್ಲಿ? ಗುಡ್. ಮೌತು? ನೋ. ಮೌತಲ್ಲಿ? ಮೌತ್. ಗುಡ್. ಸೂಪರ್. ಹ್ಯಾಂಡ್? ಗುಡ್. ಫಿಂಗರ್? ವಾವ್. ಮತ್ತೊಂದು ಎತ್ಕೊ. ಗುಡ್. ಲೆಗ್ಗಲ್ಲಿ? ನೆಕ್ಕು? ವಾವ್. ಎಲ್ಲಿ ನೆಕ್ಕು? ಗುಡ್. ಚೆಸ್ಟ್? ವಾವ್. ಇಯರಲ್ಲಿ? ಹಾಂ ಇಯರಲ್ಲಿ? ಗುಡ್. ಓಕೆ. ಹಾಂ ಎರಡಿದೆಯಾ ಇಯರ್ ನಿನಗೆ? 2 ಇದೆಯಾ? ಚಿನ್ನಿ ಕೈಯಿಂದ ಎಷ್ಟಾಗುತ್ತೋ ಅಷ್ಟು ತಿನ್ಸೋಕ್ಕೆ ಟ್ರೈ ಮಾಡ್ತೀನಿ. ಆಮೇಲೆ ಮಿಕ್ಕಿದ್ರೆ ನಾನು ಲಾಸ್ಟಿಗೆ ತಿನ್ನಿಸ್ತೀನಿ. ಚಿನ್ನಿ ತಿಂದಿದ್ದೆಲ್ಲ ಆಯಿತು. ಇವಾಗ ಪಾತ್ರೆ ಇತ್ತು, ಅದು ಕೂಡ ಸ್ವಲ್ಪ ತೊಳೆದೆ. ನಾನು ಕೂಡ ಬ್ರೇಕ್ಫಾಸ್ಟ್ನ ಮಾಡ್ತಾಯಿದ್ದೀನಿ. ನನ್ನ ಬ್ರೇಕ್ಫಾಸ್ಟ್ ಎಲ್ಲ ಮುಗಿದ್ಮೇಲೆ ಸ್ವಲ್ಪ ಸೊಪ್ಪು ತೊಗೊಂಬಂದಿದ್ದೆ, ಮೆಂತ್ಯ ಸೊಪ್ಪನ್ನ ಬಿಡಿಸ್ತಾಯಿದ್ದೀನಿ. ಹಾಗೆ ಸ್ವೀಟ್ ಕಾರ್ನ್ ಕೂಡ ಬಿಡಿಸ್ತಾಯಿದ್ದೀನಿ, ಈವ್ನಿಂಗ್ಗೆ ಸ್ನ್ಯಾಕ್ಸ್ ಮಾಡೋಣ ಅಂತ. ವಾವಾ ಸೂಪರಾ? అవునా?
ಇವಾಗ ಚೆನ್ನಿಗೆ ರಾಗಿ ಸರಿ ಮಾಡೋಣ ಅಂತ ರಾಗಿನ ಕ್ಲೀನ್ ಮಾಡ್ತಾಯಿದ್ದೀನಿ. ನನಗೆ ರಾಗಿನ ಕ್ಲೀನ್ ಮಾಡೋಕ್ಕೆ ಬರ್ತಾ ಇರಲಿಲ್ಲ. ಬಟ್ ಬೆಂಗ್ಳೂರಿಗೆ ಬಂದಮೇಲೆ ನಮ್ಮ ಓನರ್ ಆಂಟಿ ನನಗೆ ಹೇಳಿಕೊಟ್ಟಿದ್ದು. ಮಷಿನಲ್ಲೇ ಹಾಕ್ಸೋಣ ಅಂದ್ಕೊಂಡೆ, ಬಟ್ ಇರೋದೇ 3 kg. ಅದನ್ನು ಹಾಗೆ ಫ್ರೈ ಮಾಡೋಕ್ಕೆ ನಂಗೆ ಇಷ್ಟ ಇಲ್ಲ. ಹಾಗಾಗಿ ನಾನೇ ಕ್ಲೀನ್ ಮಾಡಿ ಫ್ರೈನ ಮಾಡ್ಕೊತಾ ಇದ್ದೀನಿ. ಇಷ್ಟು 3 kg ರಾಗಿನ ಕ್ಲೀನ್ ಮಾಡೋಕ್ಕೆ ನಾನು 2.5 ಗಂಟೆನ ತಗೊಂಡಿದ್ದೀನಿ. ಅಷ್ಟು ಪೇಷನ್ಸಿಂದ ಕ್ಲೀನ್ ಮಾಡಿದ್ದೀನಿ. ಯಾಕಂದರೆ ಚಿನ್ನಿ ಕೊಡೋದಲ್ವಾ, ತುಂಬ ಇದು ಮಾಡ್ತೀನಿ ನಾನು. ಚೆನ್ನಾಗಿ ಕ್ಲೀನ್ ಆಗಬೇಕು ಅಂತ ಅಷ್ಟು ಪೇಷನ್ಸಿಂದ ಮಾಡ್ತಾಯಿದ್ದೀನಿ. ಇವಾಗ ಈವ್ನಿಂಗ್ಗೆ ಸ್ನ್ಯಾಕ್ಸ್ನ ಮಾಡ್ತಾಯಿದ್ದೀನಿ. ಅದಕ್ಕೆ ಕಾರ್ನ ಬೇಯಿಸ್ಕೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಉಪ್ಪನ್ನ ಹಾಕಿ ಬೇಯಿಸ್ಕೊಂಡಿದ್ದೆ. ಇವಾಗ ಸ್ವಲ್ಪ ಬಟರ್ನ ಹಾಕ್ತಾಯಿದ್ದೀನಿ. ಆಚೆ ಸಿಗುತ್ತಲ್ವ ಕಾರ್ನ್, ಅದೇ ಥರ ಆಗುತ್ತೆ. ಚಿನ್ನಿಗೆ ಕಾರ್ನ್ ಅಂದರೆ ತುಂಬ ಇಷ್ಟ. ಯಾವಾಗ ಕೊಟ್ರೂ ತಿಂತಾಳೆ ಕಾರ್ನ, ಅಷ್ಟಿಷ್ಟ ಅವಳಿಗೆ. ಕೇಳೋಣ ಬನ್ನಿ ಹೇಗಾಗಿದೆ ಅಂತ. ಇನ್ನೊಂದು ಚೂರು ಬಟರ್ ಕೂಡ ಉಳಿದಿತ್ತು, ಕಾರ್ನ್ಗೆ ಹಾಕಿ ಉಳಿದಿತ್ತು. ಅದು ಕೂಡ ಚಿನ್ನಿನೇ ತಿಂತಾ ಇದ್ದಾಳೆ. ಚೆನ್ನಾಗಿದೆಯಾ? ಹಾಂ, ಬಟರ್ ಚೆನ್ನಾಗಿದೆಯಮ್ಮ? ಹೌದಾ? ಚೆನ್ನಾಗಿದೆಯಾ? ಹೆಂಗಿದೆ? ಹಾಂ, ಸೂಪರ್ ಆಗಿದೆಯಾ? ಇಷ್ಟನಾ ನಿಂಗೆ? ಇಷ್ಟನಾ? ತಿನ್ನು. ಅಗಿಬೇಕಾಯ್ತಾ ಚೆನ್ನಾಗಿ? ಅಲ್ಲಿಂದ ಕಚ್ಚಬೇಕು ಹಂಗೆ ಹಿಂಗೆ ಹಿಂಗೆ ಅಂತ. ಹಾಂ, ಹಂಗೆ. ಗುಡ್. ಹ್ಞೂ. ಇವತ್ತಿನ ಊಟಕ್ಕೆ ಮೆಂತ್ಯ ಪಲ್ಯನ ಮಾಡ್ತಾಯಿದ್ದೀನಿ, ನೈಟ್ ಊಟಕ್ಕೆ. ಅದಕ್ಕೆ ಪ್ಯಾನ್ ಇಟ್ಕೊಂಡು ಆಯಿಲ್ನ ಹಾಕ್ಕೊಂಡು ಸಾಸಿವೆ, ಜೀರಿಗೆ, ಕರಿಬೇವು, ಈರುಳ್ಳಿನ ಹಾಕಿ ಫ್ರೈ ಮಾಡ್ಕೊತಾ ಇದ್ದೀನಿ. ಇವಾಗ ತೊಳೆದಿಟ್ಟಿರೋ ಮೆಂತ್ಯ ಸೊಪ್ಪು ಮತ್ತು ಚಣಗಿ ಬೇಳೆ ಅಂತಾರೆ, ಮೈಸೂರು ದಾಲ್ನ ಸ್ವಲ್ಪ ನೆನೆಸಿಟ್ಟಿದ್ದೆ ಒಂದು 10 ನಿಮಿಷ. ಅದು ಕೂಡ ಸೇರಿಸ್ಕೊತಾ ಇದ್ದೀನಿ. ಉಪ್ಪು, ಅರಿಶಿನ, ಖಾರನ ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಸ್ವಲ್ಪ ನೀರು ಹಾಕಿ ಮುಚ್ಚಿಡ್ತಾ ಇದ್ದೀನಿ. 5 ನಿಮಿಷ ಬೇಯಿಸ್ಕೊಂಡ್ರೆ ಪಲ್ಯ ರೆಡಿ ಆಯಿತು. ಹಾಗೆ ರೊಟ್ಟಿ ಕೂಡ ಮಾಡಿಕೊಂಡೆ. ಈವ್ನಿಂಗ್ಗೆ ನಾವು ಒಂದು 5:30 ಆಗಿತ್ತು. ಟೆರೆಸ್ ಮೇಲೆ ಹೋಗಿ ಸ್ವಲ್ಪ ಓಡಾಡಿಕೊಂಡು, ಬಿಸಿಲು ಕೂಡ ಕಡಿಮೆ ಆಗಿರುತ್ತಲ್ವ, ವೆದರ್ ತುಂಬ ಚೆನ್ನಾಗಿರುತ್ತೆ. ಹಾಗಾಗಿ ಹೋಗಿ ಸ್ವಲ್ಪ ಚಾಕ್ಲೇಟ್ನ ತೊಗೊಂಡು ಹೋಗಿದ್ವಿ. ಚಾಕ್ಲೇಟ್ ತಿಂದ್ಕೊಂಡು, ನಾನು ಚಿನ್ನಿ ಇಬ್ಬರು ಚಾಕ್ಲೇಟ್ ತಿಂದ್ಕೊಂಡು ಸ್ವಲ್ಪ ಟೈಮ್ ಕೂತ್ಕೊಂಡಿದ್ವಿ.
ಹಾಗೆ ಸ್ವಲ್ಪ ವಾಕ್ ಕೂಡ ಮಾಡ್ತಾಯಿದ್ದೀನಿ. ಸನ್ಸೆಟ್ ಕೂಡ ಆಗ್ತಾಯಿತ್ತು. ವೆದರ್ ಕೂಡ ತುಂಬ ಚೆನ್ನಾಗಿತ್ತು. ಈ ಥರ ನೇಚರ್ ನನಗೆ ತುಂಬ ಇಷ್ಟ ಆಗುತ್ತೆ. ನಿಮ್ಗೆ ಯಾರಿಗಾದ್ರೂ ಇಷ್ಟ ಆದರೆ ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಬಾಯ್ ಬಾಯ್ ಮಾಡಿ. ಬಾಯ್. ನೋಡ್ತಾ ಇದ್ದೀರಾ ಅಲ್ವಾ ವ್ಯೂ ಎಷ್ಟು ಚೆನ್ನಾಗಿದೆ ಅಂತ. ನೈಟ್ ಊಟ ಕೂಡ ಮಾಡ್ತಾಯಿದ್ದೀವಿ. ಪುಟ್ಟ ಮಗು ಇದೆ ಅಂತ ಬೇಡಿದ್ರು ರಾಕ್ಷಸರು ಭರತ್ ಭೂಷಣರನ್ನ ಕೊಂದು ಹಾಕಿದ್ರು.